ಇನ್ನು ಮುಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಅದರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಿಜಕ್ಕೂ ಏನಾಗಿದೆ, ಹಾಗಾದರೆ ಯಾರ ಹೆಸರಿಗಿತ್ತು, ಏನು ಎತ್ತ ಮುಖ್ಯಮಂತ್ರಿಗಳು ಹೇಳಿದರು, ಹಾಗಾದ್ರೆ ನಮ್ಮ ಭೂಮಿ ನಾವು ಬಿಟ್ಕೊಟ್ಬಿಡ್ಬೇಕಾ, ನಾವಿರೋ ಪರಿಹಾರ ತಗೋಬಾರ್ದಾ ಅನ್ನುವಂಥ ಮಾತು. ಈಗ ಕೆಲವೊಂದು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ಅಧಿಸೂಚನೆ ಮಾಡಿದ್ದು ಅದನ್ನು ತೋರಿಸ್ತಾ ಇದ್ದೀವಿ ನಾವು. ಮೂಲ ಖಾತೆದಾರರ ಹೆಸರು ಪುನರ್ಸ್ಥಾಪನೆ ಆಗಿದ್ದು 24/11/2023, 25/8/2004 ಏನಾಗಿದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ ಅನ್ನುವಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ ಸಹೋದರಿ ಪಾರ್ವತಿಗೆ ದಾನ ಕೊಟ್ಟಿರೋದು, ಅಂದರೆ ಪಾರ್ವತಿಯವರು ಅಂತಂತಂದರೆ ಸಿದ್ದರಾಮಯ್ಯನವರ ಪತ್ನಿ. ಮುಡಾದಿಂದ ಪರಿಹಾರ ಕೋರಿ ಪಾರ್ವತಿಯವರು ಪತ್ರ ಬರೆದಿರೋದು. ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವಂಥದ್ದು 92ರಲ್ಲಿ. 92-97ರಿಂದ ಹಿಡಿದು ಇಲ್ಲಿ ತನಕದ ಡೆವಲಪ್ಮೆಂಟ್ಗಳು ಏನೇನಾಗಿದೆ ಅದರ ವಿವರಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಂಚಿಸಿದ್ದಾರೆ ಅನ್ನುವಂಥ ಮಾತು RTI ಕಾರ್ಯಕರ್ತ ಗಂಗರಾಜು ಹೇಳಿಕೆ ಕೊಟ್ಟಿದ್ದಾರೆ. ದಾಖಲೆಗಳಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ ಜಮೀನು ಇಲ್ಲ, ಅವ್ರ ಹೆಸರಲ್ಲೇ ಜಮೀನಿಲ್ಲ ಅಂತಂತಂದರೆ ಇನ್ನು ತಗೊಳ್ಳೋದಿನ ಎಲ್ಲಿಂದ ಬಂತು? ಕೇವಲ ದಾಖಲೆಗಳಲ್ಲಿ ಮಾತ್ರ ಜಮೀನಿರೋದು ಪತ್ತೆಯಾಗಿದೆ, ಆದರೆ ನಿಜಕ್ಕೂ ಇರಲಿಲ್ಲ. ಅಸಲಿಗೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನೇ ಖರೀದಿ ಮಾಡಿಲ್ಲ. ಇದು ಯಾಕೋ ಜಾಸ್ತಿ ಆಗ್ತಾ ಇದೆ. ಇದು ಅವರು ಮಾಡಿರುವಂಥದ್ದು ನಕಲಿ ದಾಖಲೆಯ ಸೃಷ್ಟಿ. ಗಂಗರಾಜು ನೇರವಾಗಿ ಆರೋಪ ಮಾಡ್ತಾರೆ, ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ.